ಹೊತ್ತು ನತ್ತಿ ಮ್ಯಾಗ ಬತ್ತು. ಇನ್ನು ಯಾರಾರ ಎದ್ದಿದ್ದಾರೆ ನೋಡು, ಒಬ್ಬರಾರ ಎದ್ದು ಈಚೆಗೆ ಬಂದಿದ್ದಾರೆ. ಇವಳು ಸಾಯಿತ್ರಿ ಒಬ್ಬಳು ಎದ್ದು ಕೊಟ್ಟಿಗೆ ಹೋಗೋಳು ನೋಡವ. ಇನ್ನು ಯಾರಾರ ಎದ್ದಿದ್ದಾರೆ, ಅಷ್ಟು ಬಗೆಯಾಗಿ ಹೇಳ್ತೀನಿ ರಾತ್ರಿ ಎಲ್ಲವ. ಊರಿಗೆ ಹೋಗ್ಬೇಕು ಹೊತ್ತಂತೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ರಿ ಎಲ್ಲ ಅಂತ. ಯಾರೂ ಎದ್ದಿಲ್ಲ ಇನ್ನವ. ಉಕ್ಕಣತ್ತೆ ಆಯಿತು, ಕೆಲಸ ಇಲ್ಲವಾ? ಈ ಹುಡುಗರನ್ನೇ ದೊಡ್ಸೋಣ ಸ್ನಾನಕ್ಕೆ ಅಂತ ಒಯ್ತಾ ಇದ್ದೆ. ಅಂಡೆ ಗುರಿ ಹಾಕಿದ್ದೆ ಎದ್ದಾಗಲೆಯ ಕಾದವೆ ನೀರು. ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಬಿಡ್ರಿ, ನಾನೊಂಚೂರು ಅಷ್ಟೊತ್ತಿಗೆ ಏನಾರ ನಾಷ್ಟ ಮಾಡಿಬಿಟ್ಟು ಇವ್ರಿಗೂ ಮಾವನಿಗೂ ಏನಾರ ಒಂಚೂರು ಸಾರು ಮಾಡಿ ಇಟ್ಬಿಡ್ತೀನಿ. ಹೋಗೋಣ ಬಿರ್ಬಿರ್ನೇ. ಗಂಗತ್ತಿನೂ ಎದೊಳ್ಸತ್ತೆ, ಇಬ್ಬೆಲ್ಲ ಸ್ನಾನ ಮಾಡ್ಕೊಬಿಡ್ರಿ ಬಿರ್ಬಿರ್ನೇ. ಅಯ್ಯೋ ಸಾಯ್ತ್ರಿ, ಆ ಗಂಗೆಗೆ ರಾತ್ರಿನೇ ಹೇಳ್ದೆ ಹೊತ್ತಂತೆ ಎದ್ದು ರೆಡಿಯಾಗಿ ಅಂತವ. ರಾತ್ರಿ ಎಲ್ಲ ಫೋನ್ ನೋಡೋದು, ಈಗ ಹೊತ್ತು ನತ್ತಿಗೆ ಬರೋ ಗಂಟ ಮನೆ ಕಳೋದು. ಅದೇನು ಕೆಲಸ ನೋಡೋದು ಬಿರ್ಬಿರ್ನಿ. ಹೋಗೋಣ ಒತ್ತಾಯ್ತದೆ. ಉಕ್ಕಣತ್ತೆ ಹೋಗ್ಬಿಟ್ಟು ಹುಡುಗರಿಗೆ ಎದೊಳಿಸ್ಬಿಟ್ಟು ಒಂಚೂರು ಸ್ನಾನ ಮಾಡಿಸ್ಬಿಡ್ತೀನಿ ಇರತ್ತೆ. ಹೋಗೋಣ. ಹುಡುಗರ್ನ ಎದೊಳಿಸ್ಬಿಟ್ಟು ಬತ್ಲು ಕಳಿಸು, ನಾನು ಒಬ್ಬೊಬ್ರಿಗೆ ಸ್ನಾನ ಮಾಡಿಸ್ತೀನಿ. ಹೋಗು. ಅದೇ ನೀನು ನಾಷ್ಟ ಮಾಡಿಬಿಟ್ಟು ಸಾರು ಮಾಡಿಕ್ತೀನಿ ಅಂದಲ್ಲ, ಮಾಡೋಗು ಬಿರ್ಬಿರ್ನಿ. ಸರಿ ಕಣತ್ತೆ ಆಯಿತು. ಈ ಹುಡುಗರ್ನ ಹೆಂಗಾರ ಎದೊಳಿಸ್ಬೋದು. ಅವಳಲ್ಲ ಇವಳು ಗಂಗೆ, ಇವಳನ್ನ ಎದೊಳ್ಸೋಕ್ಕಾಗಲ್ಲ ಕಣವ. ಶಾಂತುಂದಕ್ಕೆ ಅಕ್ಕ, ಶಾಂತುಂದಕ್ಕೆ ಅಕ್ಕ, ಮನೇಲಿ ಇದ್ದೀರೇನು? ಯಾರು? ಓ ಪಾತಿ. ಹ್ಞೂ ಕಣ, ಬಾರೆ ಪಾತಿ, ಇದ್ದೀವಿ ಕಣ. ಅದು ಅಕ್ಕ, ನಮ್ಮದಕ್ಕೆ ಒಂಚೂರು ಕಾಪಿದಕ್ಕೆ ಪುಡಿ ಬೇಕಿತ್ತು. ನಮ್ಮದಕ್ಕೆ ಬೈಯಾಗೆ ಹೇಳಿದ್ದೀನಿ ತಗೊಂಡು ಬರೋಕ್ಕೆ. ಅವರು ಇನ್ನೂ ತಗೊಂಡೇ ಬಂದಿಲ್ಲ. ಹೋಗಿ ಹೋಟೆಲ್ ಹತ್ರನೇ ಟೀದಕ್ಕೆ ಕುಡಿದುಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಅವರು ಬರೋವರೆಗೂ ನಮಗೆ ಲೇಟದಕ್ಕೆ ಆಗುತ್ತೆ. ಒಂದು ಚೂರು ಕಾಪಿ ಪುಡಿದಕ್ಕೆ ಇದ್ದರೆ ಕೊಡ್ತೀರೇನು? ಕಾಪಿ ಪುಡಿಯೇ ಇದ್ದತ್ತ ಏನೋ ಕಾಣೆ ಕಣವ. ನಾನೇನು ಅಡುಗೆ ಮನೆ ಒಳಕ್ಕೆ ಹೋಗಲ್ಲ. ಆಲೇ ಇನ್ನೇನು ನಮ್ಮ ಸಾಯ್ತ್ರಿ ಬಂದಿತ್ತವಿಂದಲೇ ಅಡುಗೆ ಮನೆಗೆ ಹೋಗಿಲ್ಲ ಬಿಡು ನಾನು ಸರಿಯಾಗಿ. ಏನೋ ಆಗಲೋ ಈಗಲೋ ಏನೋ ನೀರು ಪೀರು ಕುಡಿಯೋಕ್ಕೆ ಹೋಯ್ತೀನಿ ಅಷ್ಟೇ. ಅದು ಬಿಟ್ರೆ ಅಡುಗೆ ಪಡ್ಗೆದೆಲ್ಲ ಉಳ್ದೆಯ ಹೋಗೇ ಇಲ್ಲ ನಾನು. ನಿಮ್ಮದಕ್ಕೆ ಬುಡಿಯಕ್ಕ, ನೀವು ಅದೃಷ್ಟವಂತರು. ಒಳ್ಳೆ ಸೊಸೆದಕ್ಕೆ ಪಡೆದಿದ್ದೀರಿ, ಅದೃಷ್ಟವಂತರು ಬುಡಿ ನೀವು. ಉಕ್ಕಣೆ ಪಾತಿ, ಸೊಸೆ ವಿಚಾರದಲ್ಲಿ ಮಾತ್ರವ ನಾನು ಅತ್ತೆ ಅದೃಷ್ಟವಂತಲೆಯ. ಯಾರೇನಾರ ಹೇಳಿ, ನನ್ನ ಸೊಸೆ ಮಾತ್ರ ಬಂಗಾರದಂತವಳು. ಅಯ್ಯೋ ನಾನು ನೋಡು ನಿನ್ನ ಜೊತೆ ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದ್ದೀನಿ. ಬಸ್ ಗೊತ್ತಾಯ್ತದೆ, ಇರು ಕಾಪಿ ಪುಡಿ ಥರ ಕೇಳ್ತೀನಿ. ಯಾಕೆ ಶಾಂತಂದು ಅಕ್ಕ, ಎಲ್ಲಿಗೆ ಹೊಂಟಿದ್ದೀರಿ? ಅಯ್ಯೋ ಏನಿಲ್ಲ ಕಣೆ ಪಾತಿ, ನಮ್ಮ ಸಾಯ್ತ್ರಿ ಊರಿಗೆ ಹೋಗ್ಬಿಟ್ಟು ಬರೋಣ ತವ್ರ ಮನೆಗೆ ಅಂತವ. ಪಾಪ ಅವಳುವೆ ಹೋಗೇ ಇಲ್ಲ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಒಂಚೂರು ಕರ್ಕೊಂಡು ಒಂದು 2-3 ದಿವಸ ಇದ್ಬಿಟ್ಟು ಅವಳಿಗೂ ಒಂಚೂರು ಬೇಜಾರು ಕಳ್ದಂಗೆ ಆಯ್ತದೆ ಅಂತ ಹೋಗೋಣ ಅಂತ ಇದ್ದೀವಿ. ಓ ಹಾಗೇನು, ಸಾವಿತ್ರಕ್ಕೆ ಅಕ್ಕಂದಕ್ಕೆ ತವ್ರದುಗೆ ಮನೆಗೆ ಹೋಗ್ತಿದ್ದೀರಾ? ಸರಿ ಹಂಗಾದ್ರೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಕ್ಕೆ ಆಗಲಿ. ಹೋಗವ, ಅಲ್ಲಿ ಸಾಯ್ತ್ರಿ ನಾಷ್ಟ ಮಾಡ್ತಾ ಇರ್ಬೇಕು ಅಡುಗೆ ಮಲ್ಲ ಅವಳೇ. ಹೋಗು ಅಲ್ಲೇ ಇಸ್ಕೊಂಡು ಹೋಗು. ನಾನೊಂಚೂರು ಹುಡುಗರುಗಳಿಗೆ ಸ್ನಾನ ಮಾಡಿಸ್ತೀನಿ, ಒತ್ತಾಯ್ತದೆ. ಪಾಪ ಅವಳು ನಾಷ್ಟ ಮಾಡಿ ಹುಡುಗರಿಗೆ ಸ್ನಾನನೂ ಮಾಡಿಸ್ಬೇಕು ಅಂದರೆ ಒತ್ತಾಯ್ತದೆ. ಹೋಗಿ ಅಲ್ಲೇ ಇಸ್ಕೊಂಡು ಹೋಗು ಒಂಚೂರು. ಸರಿ ಬಿಡಿ ಸಂತಂದಕ್ಕೆ ಅಕ್ಕ, ನಾನು ಸಾವಿತ್ರದಕ್ಕೆ ಅಕ್ಕಂತಕ್ಕವೇ ಹೋಗಿ ಇಸ್ಕೊಂಡು ಹೋಗ್ತೀನಿ. ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ ನಿಮ್ಮದಕ್ಕೆ. ಏ ದಿನಿ, ದಿವ್ಯಾ ಬಂದರೆ ಬಿರ್ಬಿರ್ನ ಎದ್ದು. ಸಾವಿತ್ರಿ ರೆಡಿ ಆದವ, ಬನ್ನಿ ಹೋಗೋಣ ಒತ್ತಾಯ್ತು. ಅಜ್ಜಿ ಅಜ್ಜಿ ನಾವು ರೆಡಿ ಕಣಜ್ಜಿ, ಬಾರಜ್ಜಿ. ಅಜ್ಜಿ ಊರಿಗೆ ಹೋಗೋಣ, ಬಿರ್ಬಿರ್ನೆ ಬಾರಜ್ಜಿ ಹೋಗೋಣ, ಟೈಮ್ ಆಯಿತು. ಉಕ್ಕಣಜ್ಜಿ ಬಾರಜ್ಜಿ ಹೋಗೋಣ. ಅತ್ತೆ ಎಲ್ಲಿ? ಗಂಗತ್ತೇನೆ ಕಾಣಿಸ್ತಿಲ್ಲ, ಅವ್ರು ಬರಲ್ವಂತ? ಅಯ್ಯೋ ಬತ್ತಾಳೆ ಕಣವ, ಒತ್ತಾರಿಂದ ಸಿಂಗಾರ ಆಯ್ತವಳೆ. ಅದೇನು ರೆಡಿಯಾಗಿ ಬರ್ತಾಯಿದ್ದಳು. ಲಕ್ಷ್ಮಣಾಗ ಒಂದು ಸೀರೆ ಉಟ್ಕೊ ಅಂತ ಹೇಳಿದ್ದೀನಿ, ಅದೇನು ಮಾಡ್ತಾಯಿದ್ದಳೋ ಕಾಣೆ. ಬತ್ತಾಳೆ ಅವಳು. ಗಿರಿನ್ ಕೇಳ್ದ ಹೋಗೋಣ ಅಂತವ, ಏನಂದ? ಅಯ್ಯೋ ಅತ್ತೆ ರಾತ್ರಿ ಮಲಗಿದಾಗ ಕೇಳಿದೆ, ಬಂದ್ರಿ ಹೋಗ್ಬಿಟ್ಟು ಬರೋಣ ಅಂತ. ಅವರು ಇಲ್ಲ, ಅಂಗಡೀಲಿ ಬಾಕ್ಲು ಹಾಕೊಂಡು ಹೋಗೋಕ್ಕಾಗಲ್ಲ, ವ್ಯಾಪಾರ ಆಗೋ ಹೊತ್ತಲ್ಲಿ ನೀವು ಹೋಗ್ಬಿಟ್ಟು ಬರ್ರಿ, ನಾನು ಅಂಗಡಿ ನೋಡ್ಕೋಬೇಕು ಅಂದರು ಕಣತ್ತೆ. ನಂಗೆ ಗೊತ್ತು ಅವನು ಹಂಗೆ ಹೇಳಿರ್ತಾನೆ ಅಂತವ. ಅಪ್ಪ ಮಗ ಎಲ್ಲೂ ಮನೆ ಬಿಟ್ಟು ಆಚೆ ಕಡಿಯಲ್ಲ ಬಿಡು, ಹೆಂಗಾರ ಮಾಡ್ಕೊಂಡಿರಲಿ. ನಡಿ ನಾವು ಹೋಗ್ಬಿಟ್ಟು ಬರೋಣ. ಎಲ್ಲ ಇವಳು ಬರಲೇ ಇಲ್ವಲ್ಲ. ಲೇ ಗಂಗೆ, ಎಷ್ಟೊತ್ತೆ ರೆಡಿ ಆಗೋದು? ಅತ್ತೆ ಅತ್ತೆ
ಒಂಚೂರ ಗಂಗತಿ ಹೆಂಗ್ ರೆಡಿ ಆಗದೆ ಅಂತವ. ಲೇ ಗಂಗೆ, ಏನೇ ಇದು ನಿನ್ನ ಅವತಾರ? ಹಿಂಗೆ ಸೀರೆ ಎಲ್ಲ ಉಟ್ಕೊಂಡು ಜಡೆ ಎಲ್ಲ ಬಾಚ್ಕೊಂಡು ರೆಡಿ ಆಗ್ಬಿಟ್ಟಿದ್ದಿ. ದಿನ ಅದು ಯಾವುದೋ ಒಂದು ಚೂಡಿದಾರ ಸಿಗಾಯ್ಕೊಂಡು ನಿಂತ್ಕೋತಿದ್ದೆ. ಏನಿದು ಹಿಂಗೆ ರೆಡಿ ಆಗ್ಬಿಟ್ಟಿದೆಯಲ್ಲ? ಸೀಸ್, ನೀವೇ ಹೇಳಿದ್ರಲ್ಲ ರಾತ್ರಿ ಲಕ್ಷಣವಾಗಿ ಸೀರೆ ಉಟ್ಕೊ ಅಂತ. ಅದಕ್ಕೇ ಬೆಳಿಗ್ಗೆನೇ ಎದ್ದು ನಿಮ್ಮೆಲ್ಲರಿಗಿಂತ ನಾನೇ ಫಸ್ಟು ಸ್ನಾನ ಮಾಡಿದೆ ಗೊತ್ತಾ. ಆದರೆ ಏನು ಮಾಡಲಿ, ನನಗೆ ಈ ಸೀರೆ ಉಟ್ಟೆಲ್ಲ ಅಭ್ಯಾಸ ಇಲ್ಲ. ಈ ಸೀರೆ ಉಡೋಷ್ಟರಲ್ಲಿ ಸಾಕಾಗೋಯ್ತು. ಇಷ್ಟವರೆಗೂ ಸೀರೆ ಉಟ್ಟು ನಂದು ಶಾರ್ಟ್ ಹೇರ್ ಅಲ್ವಾ ಮೊದಲೇ, ಅದನ್ನೆಲ್ಲ ಈ ಥರ ಒಂತಾಗಿ ಮಾಡಿ ಈ ಥರ ಜಡೆ ಹಾಕ್ಕೊಂಡು ಸಖತ್ತು ಕಷ್ಟ ಸೀಸ್ ನಿಮ್ಮ ಥರ ಇರೋದು. ಆದರೂ ಟ್ರೈ ಮಾಡ್ತೀನಿ. ಅಜ್ಜಿ ಅಜ್ಜಿ, ನನಗಂತೂ ಇದರಲ್ಲಿ ಗಂಗಜ್ಜಿ ಯಾರು ಶಾಂತಜ್ಜಿ ಯಾರು ಅಂತಾನೆ ಗೊತ್ತಾಯ್ತಾ ಇಲ್ಲ. ಇಬ್ರು ಒಂದೇ ಥರ ಕಾಣ್ತಾ ಇದ್ದೀರಿ. ಉಕ್ಕಣತೆ ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ ಕಂಡಂಗೆ ಕಾಣ್ತಾ ಇದ್ದೀರಿ ಇಬ್ರುವೇ. ಯಾರು ಅಂತಾನೆ ಕಂಡಿಯಕ್ಕಾಗಲ್ಲ. ಚಿಕ್ಕಂದ್ರಿಂದ್ರು ಅಷ್ಟೇ ಇವಳು ನಮ್ಮ ಅಮ್ಮನ ಥರನೇ ಇದ್ಲು. ಈಗ ನೋಡ್ತಾ ಇದ್ರೆ ನಮ್ಮ ಅಮ್ಮನ್ನೇ ನೋಡ್ದಂಗೆ ಆಯ್ತದೆ ಇವಳು ನೋಡಿದ್ರೆ. ಗಂಗು, ನೀನು ಸೇಮ್ ಅಮ್ಮನ ಥರನೇ ಕಾಣಿಸ್ತಾ ಇದೆಯಾ ಗೊತ್ತಾ? ವಾವ್, ಹೌದಾ ಸೀಸ್? ನಾನು ಸೇಮ್ ಮದರ್ ಥರನೇ ಕಾಣಿಸ್ತಿದ್ದೀನಿ ಅಲ್ವಾ? ಹ್ಞೂ ಕಣೆ ಗಂಗು, ನನಗಂತೂ ನೀನು ನೋಡಿದ್ರೆ ಅಮ್ಮನ ನೋಡ್ದಂಗೆ ಆಯ್ತದೆ. ಅಳನೇ ಬತ್ತಾರಂಗೆ ಆಯ್ತದೆ ನನಗಂತೂ. ಸೀಸ್, ಈಗ ಎಲ್ಲರೂ ಖುಷಿಯಿಂದ ಆಚೆ ಹೋಗ್ಬೇಕಾದ್ರೆ ನೀವು ಎಮೋಷ್ನಲ್ ಆಗಬೇಡಿ. ನಡೀರಿ ಬೇಗ ಹೊರಡೋಣ. ಸಾಯ್ತ್ರಿ, ಎಲ್ಲ ಮಾಡಿಕೊಂಡೆ ನಾವ ಬ್ಯಾಗ್ ಒಳಿಕೆ ತಗ್ನಿಕಾಯಿ ಅವರೆಕಾಯಿ ಅದೇ ಬಾಳೆಗೊನೆ ಹೇಳಿದ್ನಲ್ಲ ಎಲ್ಲ ಮಾಡಿಕೊಂಡ. ನಿಮ್ಮ ಮಾವನ್ಗೊಂದು 3 ಮಾವಿನಕಾಯಿ ಕಿತ್ಕೊಬ, ಅಲ್ಲಿ ಮರದಲ್ಲಿ ಪಲ್ತಿರವ ಅಂತ ಹೇಳಿದೆ, ಕಿತ್ಕೊಬಂದು ಕೊಟ್ರೆ. ಉಕ್ಕಣತೆ ಮಾವ ರಾತ್ರಿನೇ ತಂದು ಕೊಡ್ತು. ಎಲ್ಲನ ಬ್ಯಾಗ್ ಒಳಗೆ ಮಡಗಿ ರಾತ್ರಿನೇ ಬ್ಯಾಗೆಲ್ಲ ರೆಡಿ ಮಾಡಿದ್ದೆ. ಇವ್ರಿಗೆ ಹೇಳ್ದೆ ಬ್ಯಾಗೆಲ್ಲ ಇಟ್ಕೊಂಡು ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಸ್ ಸ್ಟಾಪ್ ಹತ್ರ ಒಂಚೂರು ಇಕ್ಬಿಡಿ ಅಂತವ. ಅದಕ್ಕೆ ಅಲ್ಲಿ ಇಕ್ಬಿಟ್ಟು ಹೋಯ್ತೀನಿ ಬಸ್ ಸ್ಟಾಪಲ್ಲಿ ಅಂತ ತಗೊಂಡೋದ್ರು. ಅಂಗಡಿಗೆ ಹೋಗೋನಾಗ ಕೊಟ್ಟು ಕಳಿಸ್ದೆ, ಎಲ್ಲನೂ ಯಾರು ಎಳ್ಕೊಂಡು ಹೋಗೋರು ಅಂತವ. ನಡೀರಿ, ಅಲ್ಲಿ ಇಕ್ಕಿರ್ತಾರೆ, ಅಲ್ಲೇ ತಗೊಂಡು ಹೋಗೋಣ. ಏಯ್ ದಿನಿ, ಈಗಲೇ ಹೇಳ್ತಾ ಇದ್ದೀನಿ, ಬಸ್ಸಲ್ಲಿ ಏನಾರ ತೀಟೆ ಅದು ಇದು ಮಾಡ್ದು ನಾನಂತೂ ಬಸ್ಸು ಅಂತಲೂ ನೋಡಲ್ಲ, ಬಿಟ್ಬಿಟ್ಟೆ ಕರ್ಕೊಂಡೋಗೋದು ನಿನ್ನ. ಹೂ ಕಣತ್ತೆ, ನಾನು ಆಲೆ ಎಲ್ಲ ಹೇಳಿದ್ದೀನಿ. ಮನೇಲಿ ಮಾಡ್ದಂಗೆ ತೀಟೆ ಗೀಟೆ ಅಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿ ಹೊಡಿತೀನಿ ಅಂತಲೇ ಹೇಳಿದ್ದೀನಿ ಕಣತ್ತೆ. ಅಯ್ಯೋ, ನಾನೇನು ಮಾಡಲ್ಲ, ಯಾಕೆ ಹಿಂಗಾಡಿರಿ? ನಡೀರಿ. ಸೀಸ್, ಏನು ಸೀಸ್, ಇನ್ನೂ ಬಸ್ಸೇ ಬಂದಿಲ್ಲ? ಹ್ಞೂ, ಬಸ್ಸು ನಾವು ಬರೋಕ್ಕೆ ಮುಂದಾಗೆ ಬಂದು ನಿನಗೆ ಕಾಯ್ಕೊಂಡು ಕುತ್ಕೋತದೆ. ಬಸ್ಸಿಗೆ ನಾವು ಕಾಯಬೇಕು, ನಮಗೆ ಬಸ್ಸೆಲ್ಲ ಕಾಯೋದು. ಬಾರೆ ಬಿರ್ಬಿಟ್ಟೆ ಅಲ್ಲಿ ಕುತ್ಕೋ, ಬರ್ತದೆ 10:30 ಅಷ್ಟರಲ್ಲಿ ಕಣ. ಏನ್ರಪ್ಪ, ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಸಾಯಿತ್ರಿ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ನಿಮ್ಗೇನಾರ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನಮ್ಮ ಗಂಗು ಹೆಂಗೆ ರೆಡಿ ಆಗವಳೆ, ಹೆಂಗೆ ಕಾಣಿಸ್ತಾವಳೆ ಅಂತ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿ ಕಾಣಿಸ್ತಾವಳಲ್ವಾ?